ಇನ್ನು ವೆನೆಜುವೆಲಾದ ಅಧ್ಯಕ್ಷರಾಗಿದ್ದ ಮಡುರೋರನ್ನ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತನ್ನ ಸೇನೆಯನ್ನ ಬಳಸಿ ಅಪಹರಣ ಮಾಡಿತ್ತು. ಈಗ ಅಮೆರಿಕಾದ ವಶದಲ್ಲಿರತಕ್ಕಂತಹ ಮಡುರೋ ಅಪಹರಣದ ಸಂದರ್ಭ ಅಮೆರಿಕ ವೆನೆಜುವೆಲಾದ ಮೇಲೆ ದಾಳಿ ನಡೆಸಿತ್ತು ಎಂದು ತಡವಾಗಿ ಬೆಳಕಿಗೆ ಬಂದಿದೆ. ಆ ಸಂದರ್ಭದಲ್ಲಿ ತನ್ನ ಆರ್ಮಿ ಪವರ್ ಅನ್ನು ಬಳಸಿಕೊಂಡು ವೆನೆಜುವೆಲಾ ಅನ್ನೋ ಪುಟ್ಟ ದೇಶದ ಒಳಗೆ ದಾಳಿ ನಡೆಸಿ ಸುಮಾರು 100ಕ್ಕೂ ಹೆಚ್ಚು ಜನ ಆ ಸಂದರ್ಭದಲ್ಲಿ ಸಾವನ್ನಪ್ಪಿದ್ರು. ಇನ್ನು ಅದೇ ಸಂದರ್ಭ ಮನೆಯಲ್ಲಿ ಮಲಗಿದ್ದ ಮಡುರೋ ಮತ್ತು ಮಡುರೋ ಪತ್ನಿಗೂ ಕೂಡ ಗಾಯಗಳಾಗಿತ್ತಂತೆ. ವೆನೆಜುವೆಲಾದ ಮಿಲಿಟರಿ ಪಡೆ 50ಕ್ಕೂ ಹೆಚ್ಚು ಜನ ಆ ಸಂದರ್ಭ ಸತ್ತು ಹೋಗಿದ್ರು, ಅಂದರೆ ಸಾವನ್ನಪ್ಪಿದ್ರು. ಅಮೆರಿಕಾದ ದಾಳಿ ಅತ್ಯಂತ ಕ್ರೌರ್ಯದಿಂದ ತುಂಬಿತ್ತು ಅಂತ ಹೇಳಿ ಈಗ ತಡವಾಗಿ ವರದಿಯಾಗಿದೆ. ಹಾಗಾದರೆ ಅಮೆರಿಕ ದಾಳಿ ಸಂದರ್ಭ ನಡೆಸಿದ್ದ ಅತಿ ಭಯಾನಕವಾದಂತಹ ದಾಳಿ ಹೇಗಿತ್ತು, ಅದರ ಇಂಚಿಂಚು ಡೀಟೇಲ್ಸ್ ಈಗ ಬೆಳಕಿಗೆ ಬಂದಿರತಕ್ಕಂತಹದ್ದು. ಹೇಗೆ ದಾಳಿ ಮಾಡಿದ್ರು, ಆ ದಾಳಿಯಲ್ಲಿ ಅಮೆರಿಕಾದ ಸೇನೆ ತೆಗೆದುಕೊಂಡಿದ್ದ ಕೆಲ ಯೋಜನೆಗಳೇನು, ಅತ್ಯಂತ ಪ್ರೀ ಪ್ಲ್ಯಾಂಡ್ ಆಗಿತ್ತು. 1 ತಿಂಗಳ ಹಿಂದೆಯೇ ಅದಕ್ಕೆ ಬೇಕಾದ ಎಲ್ಲ ತರಹದ ಟ್ರೈನಿಂಗನ್ನು ಕೂಡ ಪಡೆದುಕೊಂಡಿದ್ರು ಅಂಥೇಳಿ ಈಗ ವರದಿಯಲ್ಲಿ ಸ್ಪಷ್ಟಗೊಂಡಿದೆ. ಹಾಗಾದರೆ ವೆನೆಜುವೆಲಾದ ಮೇಲೆ ದಾಳಿ ನಡೆಸುವ ಸಂದರ್ಭ ಅಮೆರಿಕ ಕೈಗೊಂಡಿದ್ದ ಅಷ್ಟು ಕ್ರಮಗಳು ಈಗ ಚರ್ಚೆಯಾಗ್ತಾ ಇದೆ. ಕಳೆದ ಶನಿವಾರ ವೆನೆಜುವೆಲಾದ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 100 ಮಂದಿ ಸಾವನ್ನಪ್ಪಿದ್ರೆ ಅದರಲ್ಲಿ ಬಹುತೇಕರು ವೆನೆಜುವೆಲಾದ ಯೋಧರಾಗಿದ್ದರು ಎನ್ನುವಂತಹದ್ದು ವೆನೆಜುವೆಲಾದ ಆಂತರಿಕ ಸಚಿವ ಡಿಯೋಸ್ಟಡೋ ಕ್ಯಾಬೆಲ್ಲೋ ಈಗ ವರದಿಯಲ್ಲಿ ತಿಳಿಸಿರುವಂತಹದ್ದು. ದಾಳಿಯಲ್ಲಿ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಭದ್ರತಾ ಪಡೆಯ ಹಲವು ಸಿಬ್ಬಂದಿಗಳು ಕೂಡ ಮೃತಪಟ್ಟಿದ್ದಾರೆ. ಇನ್ನು ಅಮೆರಿಕ ದಾಳಿಯಲ್ಲಿ 5 ಅಧಿಕಾರಿಗಳು ಸಹಿತ 23 ಯೋಧರು ಮೃತಪಟ್ಟಿರುವುದಾಗಿ ವೆನೆಜುವೆಲಾದ ಮಿಲಿಟರಿ ಬುಧವಾರ ಮಾಹಿತಿ ನೀಡಿತ್ತು. ಅಮೆರಿಕಾದ ಕಾರ್ಯಾಚರಣೆ ಸಂದರ್ಭ ಮಡುರೋ ಅವರ ಕಾಲಿಗೆ ಮತ್ತು ಪತ್ನಿ ಸಿಲಿಯಾ ಫ್ಲೋರ್ಸ್ ಅವರ ತಲೆಗೆ ಗಾಯವಾಗಿತ್ತು. ಇನ್ನು ವೆನೆಜುವೆಲಾದಲ್ಲಿ ತನ್ನ ಮಿಲಿಟರಿ ಮತ್ತು ಗುಪ್ತಚರ ಸೇವೆಯ 32 ಸಿಬ್ಬಂದಿಗಳು ಮೃತಪಟ್ಟಿದ್ದಾರೆ ಎಂದು ಕ್ಯೂಬಾ ಕೂಡ ಹೇಳಿಕೊಂಡಿತ್ತು. ಅಮೆರಿಕ ಬುಧವಾರ ವಶಪಡಿಸಿಕೊಂಡಿರುವ ರಷ್ಯಾ ತೈಲ ನೋಡಿ, ವೆನೆಜುವೆಲಾದ ದಾಳಿಯ ನಂತರ ಅಮೆರಿಕ ಮಾಡಿರುವಂತಹ ಒಂದೊಂದು ಪ್ರಕ್ರಿಯೆಗಳು. ಅಮೆರಿಕ ಬುಧವಾರ ವಶಪಡಿಸಿಕೊಂಡಿರುವ ರಷ್ಯಾ ತೈಲ ಟ್ಯಾಂಕರ್ನಲ್ಲಿ 3 ಭಾರತೀಯರು ಸೇರಿದಂತೆ ಒಟ್ಟು 28 ಮಂದಿ ಸಿಬ್ಬಂದಿ ಇದ್ದರು ಎಂದು ರಷ್ಯಾ ಅಧಿಕೃತವಾಗಿ ತಿಳಿಸಿದೆ. ರಷ್ಯಾ ಧ್ವಜವಿದ್ದ ಮರಿನೆರಾ ತೈಲ ಟ್ಯಾಂಕರ್ ಅನ್ನು ಕೆರಿಬಿಯನ್ ಸಮುದ್ರದಿಂದ ಹಿಂಬಾಲಿಸುತ್ತಾ ಬಂದ ಅಮೆರಿಕಾದ ನೌಕಾಪಡೆ ಉತ್ತರ ಅಟ್ಲಾಂಟಿಕ್ನಲ್ಲಿ ವಶಪಡಿಸಿಕೊಂಡಿತ್ತು ಎಂದು ರಷ್ಯಾದ ಸಾರಿಗೆ ಸಚಿವಾಲಯ ಹೇಳಿದೆ. ವೆನೆಜುವೆಲಾ ಜೊತೆ ಸಂಪರ್ಕ ಹೊಂದಿದ ಆರೋಪದಲ್ಲಿ ವೆನೆಜುವೆಲಾ ಜೊತೆ ಸಂಪರ್ಕ ಹೊಂದಿತ್ತು ಅನ್ನೋ ಕಾರಣಕ್ಕೋಸ್ಕರ ಅಮೆರಿಕ ಅದನ್ನು ವಶಪಡಿಸಿಕೊಂಡಿದೆ. ಬೆಲ್ಲಾ ಅನ್ನುವ ಒಂದು ಹೆಸರಿನ ಈ ತೈಲ ಸಾಗಾಣಿಕೆ ಹಡಗನ್ನು ಖಾಸಗಿ ವ್ಯಾಪಾರಿಯೊಬ್ಬರು ಬಾಡಿಗೆಗೆ ಪಡೆದಿದ್ದು ಗಯಾನಾ ಧ್ವಜದಡಿ ಕಾರ್ಯಾಚರಣೆ ಮಾಡುತ್ತಿತ್ತು. ಇದರಲ್ಲಿ 28 ಮಂದಿ ಸಿಬ್ಬಂದಿ ಇದ್ದರು. ಅದರಲ್ಲಿ ಜಾರ್ಜಿಯಾದ 6 ಮಂದಿ, ಉಕ್ರೇನ್ನ 17 ಮಂದಿ, ಭಾರತದ 3 ಹಾಗೂ 2 ರಷ್ಯನ್ ಪ್ರಜೆಗಳು ಸೇರಿದ್ದಾರೆ ಎಂದು ಸಾರಿಗೆ ಇಲಾಖೆ ತಿಳಿಸಿದೆ. ನಿರ್ಬಂಧಿತ ಟ್ಯಾಂಕರ್ಗಳ ನಿಷೇಧವನ್ನು ಉಲ್ಲಂಘಿಸಿದ ಆರೋಪದಲ್ಲಿ ಮತ್ತು ಅಮೆರಿಕಾದ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿ ಅದನ್ನು ಏರುವ ಪ್ರಯತ್ನಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ಹಡಗು ವಶಪಡಿಸಿಕೊಳ್ಳಲಾಗಿದೆ. ಅಮೆರಿಕಾದ ಸೇನೆ ಹಾಗೂ ಕರಾವಳಿ ಕಾವಲು ಪಡೆ ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಟ್ಯಾಂಕರ್ ವಶಪಡಿಸಿಕೊಂಡಿದೆ ಎಂದು 2 ಅಮೆರಿಕನ್ ಅಧಿಕಾರಿಗಳು ಹೇಳಿಕೆಯನ್ನು ಉಲ್ಲೇಖಿಸಿ ರಾಯ್ಟರ್ಸ್ ವರದಿ ಮಾಡಿದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕನ್ ಪಡೆಗಳು ರಷ್ಯಾದ ಹಡಗು ವಶಪಡಿಸಿಕೊಂಡಿರುವುದು ಇದೇ ಮೊದಲು. ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನು ಕಳೆದ ಶನಿವಾರ ವಶಕ್ಕೆ ಪಡೆದ ಬೆನ್ನಲ್ಲೇ ಈ ತರಹದ್ದೊಂದು ಕಾರ್ಯಾಚರಣೆಗೆ ಅಮೆರಿಕ ಇಳಿದಿರತಕ್ಕಂತಹದ್ದು ನಿಜಕ್ಕೂ ಕೂಡ ಅತ್ಯಂತ ಆತಂಕಕಾರಿ ಅಂಥೇಳಿ ರಷ್ಯಾದ ಅಧಿಕಾರಿಗಳು ತಿಳಿಸಿರುವಂತಹದ್ದು. ವೆನೆಜುವೆಲಾದ ಜೊತೆಗೆ ಭಾರತ ಅನೇಕ ವರ್ಷಗಳಿಂದ ಸಂಬಂಧವನ್ನು ಇಟ್ಕೊಂಡಿದೆ. ವೆನೆಜುವೆಲಾ ಜೊತೆಗೆ ಅನೇಕ ವರ್ಷಗಳಿಂದ ಸಂಬಂಧವನ್ನು ಇಟ್ಕೊಂಡಿದೆ. ಬಹಳಷ್ಟು ಆತ್ಮೀಯ ಸಂಬಂಧವನ್ನು ಹೊಂದಿರತಕ್ಕಂತಹ ಭಾರತ ವೆನೆಜುವೆಲಾದ ಜೊತೆಗೆ ಚೆನ್ನಾಗಿರಬಾರ್ದು ಅನ್ನೋದೇ ಅಮೆರಿಕಾದ ಉದ್ದೇಶ. ಹಾಗಾಗಿನೇ ನಮ್ಮಿಬ್ಬರ ಸಂಬಂಧವನ್ನು ಹಾಳುಗೆಡುವುದಕ್ಕೆ ನಿರಂತರವಾದಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅಮೆರಿಕ. ವೆನೆಜುವೆಲಾದ ಜೊತೆಗೆ ಸಾಕಷ್ಟು ಒಪ್ಪಂದದಲ್ಲಿತ್ತು ಭಾರತ. ಈ ಒಪ್ಪಂದಗಳನ್ನೂ ಕೂಡ ಮುರಿದುಕೊಳ್ಳಬೇಕು ಅನ್ನೋ ಅರ್ಥದಲ್ಲಿ ಈಗ ಸುಂಕದ ಭಯವನ್ನು ಕೂಡ ಪಡಿಸ್ತಾ ಇದೆ ಅಮೆರಿಕ. ನೀವು ಇದೇ ತರಹದ ಸಂಬಂಧವನ್ನು ಮುಂದುವರಿಸುವುದಾದರೆ ನಿಮ್ಮ ಮೇಲೆ ಸುಂಕ ವಿಧಿಸ್ತೀವಿ, ರಷ್ಯಾದಿಂದ ತೈಲ ಖರೀದಿಸುವುದನ್ನು ಸಂಪೂರ್ಣ ನಿಲ್ಲಿಸದೇ ಇದ್ದರೆ
ನೋಡಿ, ಅಮೆರಿಕ ಭಯಪಡಿಸ್ತಾ ಇರುವಂತಹ ರೀತಿ, ನೀವು ರಷ್ಯಾದಿಂದ ತೈಲ ಖರೀದಿಯನ್ನು ಸಂಪೂರ್ಣವಾಗಿ ನಿಲ್ಲಿಸದೇ ಇದ್ದರೆ ಮುಂದಿನ ವಾರಗಳಲ್ಲಿ ಅಮೆರಿಕ ಮತ್ತು ಚೀನಾದಿಂದ ರಫ್ತುಗಳ ಮೇಲೆ 500% ತೆರಿಗೆ ವಿಧಿಸುವುದಾಗಿ ಅಮೆರಿಕ ಹೇಳಿದೆ. ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದೀಗ 60 ಜಾಗತಿಕ ವೇದಿಕೆಗಳಿಂದ ಹಿಂದೆ ಸರಿದಿದ್ದಾರೆ. ವೆನೆಜುವೆಲಾದ ಅಧ್ಯಕ್ಷ ನಿಕೋಲಸ್ ಮಡುರೋ ಬಂಧನದ ಕೆಲವೇ ದಿನಗಳಲ್ಲಿ ಬೆಳವಣಿಗೆ ಕಂಡುಬಂದಿದ್ದು, ಅಮೆರಿಕ ಕಳೆದ ವರ್ಷ ಜನವರಿಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯಿಂದ ಹೊರಬಂದಿತ್ತು. ಆ ಸಂದರ್ಭದಲ್ಲಿ ಅಮೆರಿಕಾದ ವಿಶ್ವಸಂಸ್ಥೆಯ ಶಾಖೆಗಳಿಗೆ ಹೆಚ್ಚು ಕೊಡುಗೆ ನೀಡುತ್ತಿದ್ದರೂ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಭಿನ್ನವಾದ ಜಾಗತಿಕ ಅಜೆಂಡಾವನ್ನು ಹೊಂದಿದೆ ಮತ್ತು ಚೀನಾವನ್ನು ಬೆಂಬಲಿಸುತ್ತಿದೆ ಎಂದು ಟ್ರಂಪ್ ಆರೋಪ ಮಾಡಿದರು. ತುರ್ತಾಗಿ ಅಗತ್ಯವಿರುವ ಸುಧಾರಣೆಗಳನ್ನು ಅಳವಡಿಸಿಕೊಳ್ಳಲು ವಿಶ್ವ ಆರೋಗ್ಯ ಸಂಸ್ಥೆ ವಿಫಲವಾಗಿದೆ ಮತ್ತು ಸದಸ್ಯ ರಾಷ್ಟ್ರಗಳ ರಾಜಕೀಯ ಪ್ರಭಾವದಿಂದಾಗಿ ಸ್ವತಂತ್ರವಾಗಿ ನಡೆದುಕೊಳ್ಳುತ್ತಿಲ್ಲ ಎಂದು ಟ್ರಂಪ್ ಆರೋಪ ಮಾಡಿದರು. ಚೀನಾದ ಜನಸಂಖ್ಯೆ 1.4 ಶತಕೋಟಿ ಇದೆ. ಅಮೆರಿಕಕ್ಕಿಂತ 300% ಹೆಚ್ಚು ಜನಸಂಖ್ಯೆ ಇರುವ ಚೀನಾ ವಿಶ್ವ ಆರೋಗ್ಯ ಸಂಸ್ಥೆಗೆ 90% ಕಡಿಮೆ ಕೊಡುಗೆ ನೀಡುತ್ತಿದೆ ಎಂದು ಅಮೆರಿಕ ಆರೋಪ ಮಾಡಿದೆ. ಇದೀಗ 66 ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸದಸ್ಯತ್ವದಿಂದ ಅಮೆರಿಕ ಹಿಂದೆ ಸರಿದಿದೆ. ಈ ಸಂಸ್ಥೆಗಳ ಜಾಗತಿಕವಾದಿ ಕಾರ್ಯಸೂಚಿಯನ್ನು ಅಮೆರಿಕ ವಿರೋಧಿಸುತ್ತದೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಲ್ಲದೆ ಅಮೆರಿಕದ ತೆರಿಗೆದಾರರ ಹಣವನ್ನು ಹೆಚ್ಚು ಪ್ರಸ್ತುತವೆನಿಸುವ ವಿಚಾರಗಳಲ್ಲಿ ಹೂಡಿಕೆ ಮಾಡಲು ಅವರು ತೀರ್ಮಾನಿಸಿದ್ದಾರೆ. ಅಮೆರಿಕ ಹೊರಬಂದಿರುವ ಕೆಲವು ವಿಶ್ವಸಂಸ್ಥೆಯ ಶಾಖೆಗಳೆಂದರೆ ಪ್ರಮುಖ ಹವಾಮಾನ ಒಪ್ಪಂದ ಮತ್ತು ಲಿಂಗ ಸಮಾನತೆ ಮತ್ತು ಮಹಿಳಾ ಸ್ವಾವಲಂಬನೆಯನ್ನು ಅದು ಕೂಡ ಪ್ರಕಟಿಸಿದೆ. ಒಟ್ಟಾರೆ ಅಮೆರಿಕ ಕೆಲ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದು, ಆ ನಿರ್ಧಾರವು ವಿಶ್ವಸಂಸ್ಥೆಯಲ್ಲಿ ನಿರಾಕರಿಸಲ್ಪಡಬೇಕಾಗಿದೆ ಅಂತೇಳಿ ಅನೇಕರು ವಾದ ಮಾಡುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.